ಅನ್ನುವಂಥದ್ದು ಹಿಂಗಿರ್ತದಲ್ಲ, ಆ ಕಳ್ಳಿಗೆ ಬೆಲೆ ಅನ್ನುವಂಥದ್ದು ಇರೋದಿಲ್ಲ. ಬಹಳ ಅದ್ಭುತವಾಗಿರ್ತದೆ. ನಿಮ್ಮ ಚರಿತ್ರೆಗೆ ಸಂಬಂಧಪಟ್ಟು ಹೇಳಕತ್ತೀನಿ ನಾನು. ಇನ್ನೊಂದು 15 ನಿಮಿಷ ಹೇಳೋದಲ್ಲ, ಕೇಳ್ತೀರಿ ಕೂತ್ಕೊಂಡು? ಗುರುಪಾದ ಏನು ಚರಿತ್ರೆ ಕೇಳ್ರಿ. ಒಬ್ಬ ತಾಯಿಗೆ ಮಕ್ಕಳೇ ಆಗಿರಂಗಿಲ್ಲ. ಆ ತಾಯಿ ಎಲ್ಲಿ ಬರ್ತಾಳ ಅಂತ ಕೇಳಿದ್ರೆ ಬಿಜಾಪುರದ ಖ್ವಾಜಾ ಅಮೀನ್ ಉದ್ದೀನರ ಹತ್ರ ಬರ್ತಾಳ. ಆಕಿ ಹೆಸರು ಗೌರಮ್ಮ. ಖ್ವಾಜಾ ಅಮೀನ್ ಉದ್ದೀನ್ ಅಂತ ಕೇಳಿದ್ರೆ ಮಹಾ ತಪಸ್ವಿಗಳಿರ್ತಾರೆ. ಅವ್ರ ಹತ್ರ ಬರ್ತಾರೆ, ಗಂಡ ಹೆಂಡತಿ ಬರ್ತಾರೆ, ಬಂದು ನಮಸ್ಕಾರ ಮಾಡಿ ಕುಂದಿರ್ತಾರೆ. ಏನುವಾ ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ ಅಮೀನ್ ಉದ್ದೀನ್ರಿಗೆ ಹೇಳ್ತಾರೆ, ಯಪ್ಪ ಲಗ್ನ ಆಗಿ 12 ವರ್ಷ ಆಯಿತು, ಇವತ್ತಿಗೂ ನಮಗೇನಿಲ್ಲ, ಪುತ್ರ ಸಂತಾನವಿಲ್ಲ. ಅಮೀನ್ ಉದ್ದೀನರ್ ಅಂದ್ರು, ಅಮ್ಮ ನಿನಗೆ 2 ಮಕ್ಕಳದಾವು, ನಿನಗೆ 2 ಮಕ್ಕಳು ಫಲ ಐತಿ, ಚಿಂತೆ ಮಾಡಬೇಡ ಅಂತಾರೆ. 2 ಮಕ್ಕಳು ಫಲ ಅದಾವೆ. 2 ಏನು ಗಂಡು ಮಕ್ಕಳದಾವ ನಿನ್ನ ಹೊಟ್ಟೆಯೊಳಗೆ. ನೀ 2 ಮಕ್ಕಳು ಹಿಡಿತಿದಿ, ಆದ್ರೆ ಒಂದು ಕಂಡೀಷನ್. ನೀ ಆ ಕಂಡೀಷನಿಗೆ ಒಪ್ತೀನಿ ಅಂದ್ರೆ, ಏನೋ ನಾ ಹೇಳಿದ ಮಾತಿಗೆ ಒಪ್ತೀನಿ ಅಂದ್ರೆ ನಿನಗೆ 2 ಮಕ್ಕಳು ಕೊಡ್ತೀನಿ, ಇಲ್ಲ ಅಂದ್ರೆ ಕೊಡೋಕ್ಕಾಗಂಗಿಲ್ಲ ಅಂತಾರೆ. ಯಾರು? ಬಿಜಾಪುರದ ದರ್ಗಾದಲ್ಲಿರ್ತಕ್ಕಂಥ ಖ್ವಾಜಾ ಅಮೀನ್ ಉದ್ದೀನ್. ಏನು ಮಾಡಿದ್ರು? ಗೌರಮ್ಮ ಹೋಗಿದ್ಲಲ್ಲ, ಗೌರಮ್ಮನ ಉಡೇದಾಗ 4 ಉತ್ತತ್ತಿ ಹಾಕ್ತಾರೆ. 4 ಉತ್ತತ್ತಿ ಹಾಕಿ ಹೇಳ್ತಾರೆ, 2 ಉತ್ತತ್ತಿ ಅದಾವಲ್ಲ ಇವನು ನೀ ತಗೋ, ಅವು ನಿನಗೆ. 2 ಉತ್ತತ್ತಿ ನನ್ನ ಸಲುವಾಗಿ ಕೊಡ್ತೀನಿ, ನಿನಗೆ 2 ಮಕ್ಕಳು ಹಾಕವು, ಒಂದು ನಿನಗೆ ಒಂದು ನನಗೆ ಅಂತ ಹೇಳ್ತಾರೆ ಅವರು. ಏನು? ನಿನ್ನ ಹೊಟ್ಟೆಯೊಳಗೆ 2 ಬಂಗಾರದಂಥ ಮಕ್ಕಳು ಹುಡ್ತಾವು, ಒಂದು ನಿನ್ನ ಮನೆಗೆ, ಒಂದು ನನ್ನ ದರ್ಗಾಕ್ಕೆ ಕೊಡ್ತೀನಿ ಅಂದ್ರೆ 2 ಸಂತಾನ ಅದಾವ ನೋಡು ಅಂತ ಹೇಳ್ತಾರೆ. ಆಯ್ತ್ರಿ ಅಂತಾಳೆ. ಅಂದು ಉತ್ತತ್ತಿ ತಗೊಂಡು ತಗೊಂತಾಳೆ. ಮುಂದೆ 1 ವರ್ಷ ಹೋಗಿರ್ತದೆ, ಗರ್ಭ ನಿಲ್ತದೆ, ಒಂದು ಸುಂದರವಾದಂಥ ಮಗು ಹುಟ್ಟುತ್ತದೆ. ಮುಂದೆ ಮತ್ತೆ 2 ವರ್ಷ ಹೋಗ್ತದೆ, ಮತ್ತೊಂದು ಮಗು ಹುಡ್ತದೆ. ಎಷ್ಟು ಮೋಹ ಇರ್ತೈತಿ ಆ ತಾಯಿಗೆ, ಭಾಳ ದಿನಕ್ಕೆ ಮಕ್ಕಳಾಗಿರ್ತಾವು. ಎಷ್ಟು ಮೋಹ ಇರ್ತೈತಿ ಮಕ್ಕಳ ಮ್ಯಾಗ ಅಂತ ಕೇಳಿದ್ರೆ, ಆ ಮಗನ್ನ ದರ್ಗಾಕ್ಕೆ ಕೊಡ್ಬೇಕು ಅನ್ನೋದ ಮರ್ತು ಬಿಟ್ಟಿರ್ತಾಳಕಿ. ಏನ್ರಿ? ಒಂದು ನನಗೆ ಒಂದು ನಿನಗಂತ ಹೇಳಿದ್ರಲ್ಲ ಅವರು, ದರ್ಗಾಕ್ಕೆ ಕೊಡೋದನ್ನು ಮರ್ತು ಬಿಟ್ಟಿರ್ತಾಳೆ. ಮರ್ತಂಥ ಸಂದರ್ಭದಲ್ಲಿ ಏನಾಗ್ತದಂತ ಕೇಳಿದರೆ, ಆ 1ನೇ ಮಗು ಹುಟ್ಟಿರ್ತದಲ್ಲ, 1ನೇದು ನನಗಂದಿರ್ತಾರೆ, ಆ ಮಗುವಿಗೆ ಭಯಂಕರ ಜ್ವರ ಬಂದು ಎಬಸ್ ನಿಲ್ಲಿಸುತ್ತಲೇ ದಬಗ್ನ ಬೀಳಾಕತ್ತದ. ದಬಗ್ನ ಬೀಳಾಕತ್ತದ. ಯಾಕೆ? ಮರಿವು. ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. 1ನೇ ಮಗನ ಕೊಡು ಅಂದಿದ್ರು ಕೊಟ್ಟಿರಲಿಲ್ಲಕ್ಕಿ, 2ನೇ ಮಗ ಹುಟ್ಟಿದ್ರು 1ನೇ ಮಗನನ್ನು ಕೊಟ್ಟಿರಂಗಿಲ್ಲ. ಅವಾಗ ಆ ಮಗು ಬೀಳಾಕತ್ತದ. ಯಾಕೆ? ಮರುವು. ಒಬ್ಬಕ್ಕೆ ಪುರಾಣಕ್ಕೆ ಬರಾಕತ್ತಿದ್ಲಂತ, ಮಗನ ಕರ್ಕೊಂಡು ರೆಡಿ ಮಾಡಿಕೊಂಡು ಮಗನ ಕರ್ಕೊಂಡು ಬರಾಕತ್ತಿದ್ಲ್ರಿ ಪುರಾಣಕ್ಕೆ. ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ, ಮಗು ಹಗಲೆಲ್ಲ ಆಡೈತಿ, ಸಂಜೆಗೆಲ್ಲ ರೆಡಿ ಮಾಡ್ಯಾಳ, ಅದಕ್ಕೆಲ್ಲ ಮುಖಕ್ಕೆ ಪೌಡರ್ ಹಚ್ಚಾಳ. ಏನಂತೀರಿ ಹಚ್ತಲ್ಲ, ಏನ್ರಿ? ಕಾಡಿಗೆ ಹಚ್ಚಾಳ, ಎಲ್ಲ ಮಾಡ್ಯಾಳ. ಹಗಲೆಲ್ಲ ಓಡಾಡೈತಿ ಆ ಮಗು, ಮನೆ ಮುಂದೆ ಓಣ್ಯಾಗ ಓಡಾಡೈತಿ, ಎಲ್ಲ ಮಾಡೈತಿ. ಬರೋ ಮುಂದೆ ಅದಕ್ಕೆ ಟ್ರಿಮ್ಮಾಗಿ ಡ್ರೆಸ್ ಹಾಕ್ಯಾಳ, ಕುಂಚಿಗೆ ಹಾಕ್ಯಾಳ, ಎಲ್ಲ ಹಾಕ್ಯಾಳ. ನಡಿ ಅಂತೇಳಿ ಕೈ ಹಿಡ್ಕೊಂಡಾಳ. ಹಿಂಗೆ ಎಬಿಸ್ ನಿಲ್ಲಿಸೋದಕ್ಕೆ ಮುಂದೆ ನಡಿ ಅನ್ನೋದಕ್ಕೆ ದಬಗ್ನ ಬೀಳಾಕತ್ತೈತಿ. ಅದೇ ಮುಂದೆ ನಡಿ ಅನ್ನೋದಕ್ಕೆ ದಬಗ್ನ ಹೊತ್ಕೊಂಡು ಬೀಳಾಕತ್ತೈತಿ. ಆಕಿ ಅನ್ನಕತ್ತಿದ್ಲು, ಇಷ್ಟೊತ್ತು ಮಟ್ಟ ನನ್ನ ಮಗ ಚಂದ ಓಡಾಡೈತಿ, ಎಲ್ಲ ಮಾಡೈತಿ, ಏನು ಮಾಡೋದು?
ಅವ್ರು ಆಲ್ಮೇಲೆ ಸ್ವಾಮಿಗಳು ಬಂದಾರ ಪುರಾಣ ಹೇಳಕ್ಕೆ ನಡಿ ಅಂಥೇಳಿ ಅವ್ರು ಬಂದು ಪುರಾಣಕ್ಕೆ ನಡಿ ಅಂದಿನಿ, ಅದಕ್ಕೆ ನನ್ನ ಮಗು ಬೀಳಾಕತ್ತೈತಿ ಹೊತ್ಕೊಂಡು ಅಂತೇಳಿ ಅದು ನನ್ನ ಮೇಲೆ ಬಂತು. ಪುರಾಣಕ್ಕೆ ಹೋಗೋ ನಡಿ ಅಂದ್ಬಿಟ್ಲೆ ಮಗು ಬೀಳಾಕತ್ತೈತಿ ಅಂತೇಳಿ ಆಕೆ ಮನಸ್ಸಿನಾಗ ಅನ್ಸಕತ್ತು. ಕರ್ಕೊಂಡು ಬಂದ್ಲು, ಸ್ವಾಮಿಗಳು ಮುಂದೆ ಹಾಕಿದ್ಲು. ಯಪ್ಪ ನನ್ನ ಮಗು ಹಗಲೆಲ್ಲ ಓಡಾಡೈತಿ, ಮಠಕ್ಕೆ ಬರೋ ಮುಂದೆ ಪುರಾಣ ಕೇಳಕ್ಕೆ ಗುರುಪಾದಪ್ಪನ ಮಠಕ್ಕೆ ಬರ್ಬೇಕು ಅನ್ನೋ ಟೈಮ್ಗೆ ಅದು ಹೊತ್ಕೊಂಡು ಬೀಳಾಕತ್ತೈತಿ ರೀ ಅಂತಂದು. ಏನರ ಮಾಡಾಳಂತ ನೋಡ್ತಾರೆ, ಏನು ಮಾಡಿರ್ಬೇಕಿ, ಏನು ಮಾಡಿದ್ಲ್ರಿ ಆಕಿ, ಯಾಕೆ ಹೊತ್ಕೊಂಡು ಬೀಳಾಕತ್ತಿತ್ತೆ? ಅವು 2 ಟ್ರೌಸರ್ ಇರ್ತಾವಲ್ಲ ಪ್ಯಾಂಟಿನು, ಹಾಫ್ ಪ್ಯಾಂಟ್ ಹಾಕಿದ್ಲ ಆಕೆ. ಸ್ವಾಮಿಗಳು ಏನು ಮಾಡಪ್ಪ ಪುರಾಣ ಹೇಳವ್ರೆ, ಆಕಿ ಏನು ಮಾಡಬಾರ್ದು, ಎಲ್ಲ ಹಚ್ಚಾಳ, ಪೌಡ್ರ್ ಹಚ್ಚಾಳ, ಕುಂಕುಮ ಹಚ್ಚಾಳ, ಲಿಪ್ಸ್ಟಿಕ್ ಹಚ್ಚಾಳ, ಎಲ್ಲ ಹಚ್ಚಾಳ. 2 ಟ್ರೌಸರ್ನಾಗ ಒಂದೊಂದು ಕಾಲು ಹಾಕ್ಬೇಕಿಲ್ಲ ಅವಸರದಾಗ. ಏನು ಮಾಡ್ಯಾಳ, ಒಂದ್ರದಾಗ 2 ಕಾಲು ಹಾಕ್ಯಾಳ. ಆ ಹುಡುಗನ ಸಣ್ಣ ಹುಡುಗ ಅದು ಪಾಪ, ಒಂದು ಪ್ಯಾಂಟಿನ ಒಂದು ನಳಿಕೆಯೊಳಗೆ 2 ಕಾಲು ತುರ್ಕ್ಯಾಳವನ್ನ ಅವಸರದಾಗ. ಮತ್ತು ಅದು ದಬಗ್ರೆ ಬೀಳಂದ್ರೆ ಹೆಂಗೆ ಬೀಳ್ಬೇಕು, ಬೀಳಂಗಿಲ್ಲ ಅಂದ್ರೆ ಅದು ಹುಡುಗ. ಸ್ವಾಮಿಗಳು ಏನು ಮಾಡ್ಬೇಕು ರೀ, ಗುರುಪಾದಪ್ಪ ಏನು ಮಾಡ್ಬೇಕು, ಒಂದೇ ಪ್ಯಾಂಟ್ನಾಗ 2 ಕಾಲು ಹಾಕಿ ತಂದು ಹಾಕಿದ್ಲು. ಕಾಲ ಹೋಗಿಬಿಟ್ಟವ್ರಿ ನನ್ನ ಮಗನು ಅಂತಂದ್ಲು. ಸ್ವಾಮಿಗಳು ನೋಡ್ತಾರೆ, ಕಾಲು 2 ಒಂದ್ರಾಗ ಹಾಕಿದ್ಲು. ಯವ್ವ ಒಂದ್ರಾಗ 2 ಕಾಲು ಹಾಕಿದಿ, ತೆಗಿ 2ರಾಗ 2 ಹಾಕಿ ಕಾಲು ಅಂತ. ಅವಾಗ ಏನಾಯ್ತಂತ, ಮಗು ಸರಿ ಆಯ್ತಂತ. ಯಾರ ಮಾಡೋ ತಪ್ಪಿಗೆ ಯಾರು ಅನುಭವಿಸ್ಬೇಕಾಗತ್ತನ್ನ, ಹೌದಲ್ಲ? ಹಂಗೆ ಇಲ್ಲಿ ಮರ್ತು ಹಂಗೆ ಮಾಡಿದ್ಲಕ್ಕಿ, ಹಂಗೆ ಇಲ್ಲಿ ಗೌರವ ಮರ್ತಾಳ. 1ನೇ ಮಗನ ಕೊಡು ಅಂದಾರ ಖ್ವಾಜಾ ಅಮೀನುದ್ದೀನ್ ಅವರು, ಕೊಡಲಿಲ್ಲ, ಮರ್ತಾಳ. ಏನಾಗಿತ್ತು ಅಂತ ಕೇಳಿದ್ರೆ ಆ ಮಗು ದಬಗ್ ಬೀಳಾಕತ್ತು, ಜ್ವರ ಬರಾಕತ್ತಿದು. ಇನ್ನೇನು ಬೆಳ್ಳಗೆ ಮಾಡ್ಕೊಂಡು ಬಿತ್ತು. ಅದೇನೋ ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಅವಾಗ ನೆನಪಾತು. ಓಹೋ ಇವನು 1ನೇಕ್ಕೆ ಹುಟ್ಟಿದ ಮಗನ ಖ್ವಾಜಾ ಅಮೀನುದ್ದೀನ್ ಅವ್ರಿಗೆ ಕೊಡ್ತೀನಿ ಅಂತ ಅಂದಿನಿ, ಅದಕ್ಕೆ ಇವ ಹಿಂಗೆ ಮಾಡಾಕತ್ತಾನಂತ ಎತ್ಕೊಂಡು ಬಂದ್ಲ್ರಿ. ಎಲ್ಲಿ ಬಂದ್ಲು, ಬಿಜಾಪುರ ದರ್ಗಾಕ್ಕೆ ತೊಗೊಂಬಂದ್ಲು. ಆ ಮಗನ ಖ್ವಾಜಾ ಅಮೀನುದ್ದೀನ್ ಹತ್ರ ಕರ್ಕೊಂಬಂದ್ಲು. ಅಮೀನುದ್ದೀನ್ ಅವ್ರು ಕುಂತಿದ್ರು ದರ್ಗಾದಾಗ. ಮುಂದೆ ಹಾಕ್ತಾಳ ಆ ಮಗನ್ನ. ಹಾಕಿ, ಯಪ್ಪ ಈ ಮಗನಿಗೆ ಜ್ವರದ ಮೇಲೆ ಜ್ವರ, ಕಾಲಾಗ ಶಕ್ತಿ ಹೋಗ್ಯದ, ಎದ್ದು ನಿಲ್ಲಕ್ಕೆ ಬರವಲ್ದು, ಹೆಂಗ್ರಿ ಯಪ್ಪ ಅಂದಾಗ ಅವ್ರು ಹೇಳ್ತಾರೆ, ನೋಡು ಇವ 1ನೇ ಮಗ ಹೋದಲ್ಲಿ ನಿಂದಿದ್ದ ಅಂತ ಕೇಳಿದ್ರು. ಹೌದು 1ನೇ ಮಗ ರೀ, ಇದನ್ನು ನಾನು ದರ್ಗಾಕ್ಕೆ ಕೊಡು ಅಂತ ಹೇಳಿದ್ದೆ, ನೀ ಕೊಟ್ಟಿಲ್ಲ. ನೀನು ಮನ್ಯಾಗ ಇಟ್ಕೊಂಡು ಕುಂತಿದ್ದಿ, ಮನ್ಯಾಗ ಒಂದು ಮಗು ಸದೃಢ ಆಯ್ತು ನೋಡು, ಅದು ನಿನಗೆ ಬಿಟ್ಕೋ, ಅದನ್ನು ಇದು ನನಗೆ ಕೊಡು ಅಂತ ಹೇಳಿ ನನಗೆ ಕೊಡಲಾರ್ದ ನೀನು ಮನ್ಯಾಗ ಇಟ್ಕೊಂಡ್ರೆ ಇದು ಪರಮಾತ್ಮನ ಪಾದ ಸೇರ್ತದೆ ನೋಡು, ಕೊಡ್ತೀಯ ಬಿಡ್ತೀಯ? ಇದು ಕೊಡಲಿಲ್ಲ ಅಂದರೆ ಹೋಗ್ತದೆ, ಕೈಲಾಸಕ್ಕೆ ಹೋಗ್ತದೆ ಈ ಮಗು. ಅದಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳು ಅಂದ್ರೆ ನಾ ಕೊಡ್ತೀನಿ ಅಂದಾಗ ನಿನಗೆ ಮಗುವಿನ ಆಶೀರ್ವಾದ ಮಾಡಿದ್ದೇನೆ. ಅದಕ್ಕೆ ಈ ಮಗು ನಂದು, ಇಲ್ಲೇ ಬಿಟ್ಟು ಹೋಗಿ ದರ್ಗಾದಾಗ ಅಂದ್ರೆ ಮಗು ಬದುಕ್ತತಿ, ಇಲ್ಲಾಂದ್ರೆ ಬದುಕೊಂಗಿಲ್ಲ ನೋಡಿ, ಸಾಯ್ತೈತಿ ಅಂತ ಹೇಳ್ತಾರೆ. ಅವತ್ತೇ ಆ ಮಗನ್ನ ದರ್ಗಾದಾಗ ಬಿಟ್ಟು ಹೊಕ್ಕಳ. ಆ ಮಗು ಮುಂದೆ ಬೆಳೀತದೆ, 5ನೇರು ಹೊಟ್ಟೆಯೊಳಗೆ ಹುಟ್ಟಿರ್ತದೆ, ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿರ್ತದೆ, ಒಂದು ಕಡೆ ಕೊಳ್ಳಾಗ ಲಿಂಗ ಕಟ್ಕೊಂಡಿರ್ತದೆ. ಆ ದರ್ಗಾದಾಗ ಖ್ವಾಜಾ ಅಮೀನುದ್ದೀನ್ ಅವ್ರ ಹತ್ರ ಬೆಳೆದಿದ್ದರಿಂದ ದಿನಾ ನಮಾಜ್ ಮಾಡ್ತಿರ್ತದೆ. ನಮಾಜ್ ಬೀಳುವುದನ್ನು, ಕಲ್ಮಾ ಓದೋದನ್ನು ಕಲಿಸಿರ್ತಾರೆ. ಆ ಮಗು ಮುಂದೆ ತಂದೆ ತಾಯಿಯನ್ನು ಬಿಟ್ಟು ಏನಾಗ್ತದೆ ಅಂತ ಕೇಳಿದರೆ, ಶಿರಟ್ಟಿ ತಾಲೂಕಿನ ಶಿರಟ್ಟಿ ಮಠದ ಫಕೀರ ಸ್ವಾಮಿಗಳು ಅಂತ ಹೇಳಿ ಪ್ರಸಿದ್ಧಾಗಿ ಹೋಗ್ತದೆ. ಇಲ್ಲಿ ಪ್ರಸಂಗವನ್ನು ನಿಮಗೆ ಯಾಕೆ ಹೇಳಿದೆ ನಾನು ಅಂತ ಕೇಳಿದರೆ, ಇಲ್ಲೇ ಚನ್ನಬಸಯ್ಯನವ್ರು ಇದ್ರಲ್ಲ, ಅವ್ರ ಹೆಂಡತಿ ಹೆಸರೇನು, ಪಾರ್ವತಮ್ಮ ಇದ್ರಲ್ಲ, ಆ ಪಾರ್ವತಮ್ಮನವ್ರಿಗೆ ಆ ಮಗುವಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟವ್ರು ಯಾರು ಅಂತ ಕೇಳಿದರೆ, ಗುರುದೀಕ್ಷೆಯನ್ನು ಕೊಟ್ಟವ್ರು ಯಾರು ಅಂತ ಕೇಳಿದರೆ, ಗುಡ್ಡದ ಮಹಂತ ಸ್ವಾಮಿಗಳು. ಆ ಲಿಂಗವನ್ನು ಕಟ್ಟು ಮುಂದೆ ಹೇಳಿರ್ತಾರೆ, ಅಮ್ಮ ನೋಡು ಇವ ಒಂದಿವ್ಸ ನಿನ್ನ ಮನೆಯಾಗಿರ್ತಾನೆ, ನಿನ್ನ ಮನೆಯಾಗ ಇದ್ದು ಸಂಸಾರ ಮಾಡಿ ಎಲ್ಲ ಮಾಡಿ ಇವ ಎಲ್ಲ ಬಿಟ್ಟು ಎಲ್ಲಿಗೆ ಬರ್ತಾನಂತ ಕೇಳಿದ್ರೆ ನನ್ನೊಳಗೆ ಬರ್ತಾನೆ, ನನ್ನ ಹತ್ರ ಬರ್ತಾನೆ, ಅವಾಗ ತ್ಯಾಗ ಮಾಡಬೇಕು ಅಂತ ಹೇಳಿರ್ತಾರೆ. ಅರ್ಥ ಆಗುತ್ತಲ್ಲ ನಾನು ಹೇಳ? ಇವ ನಿನ್ನ ಮಗ ಆಗಿ ಉಳಿಯಂಗಿಲ್ಲ, ಜಗತ್ತಿನ ಮಗನಾಗಿ ಜಗಜ್ಯೋತಿಯಾಗಿ ಬೆಳಗ್ತಾನಿವ, ಅವನ ಮೇಲೆ ಆಸೆ ಇಟ್ಕೊಂಡು ಕುಂದೂರಬೇಡ ಅಂತ ಹೇಳಿರ್ತಾರೆ. ಹೇಳಿದಾಗ
ಒಂದು ದಿನ ಈ ಕಡೆ ಏನಾಗಿರ್ತದೆ ಅಂತ ಕೇಳಿದ್ರೆ ಆ ಮಗುವಿನ ಮೇಲೆ ಮೋಹದಿಂದ ತಾಯಂದಿರಿಗೆ ಭಾಳ ಮಕ್ಕಳ ಮೇಲೆ ಏನಿರ್ತದೆ, ಮೋಹ ಭಾಳ ಇರ್ತದೆ. ಅವು ಜಲ್ದಿ ಸಂಜೆಗೆ ಬರಲಿಲ್ಲ ಅಂದ್ರೆ ಎಲ್ಲಿ ಹೋದ ನನ್ನ ಮಗ, ಎಲ್ಲಿ ಹೋದ ಅಂತೇಳಿ ಊರೆಲ್ಲ ಹುಡುಕಾಡ್ತೀರಿ. ಎಷ್ಟು ಕಳ್ಳಿರ್ತೈತಿ ತಾಯಿಗೆ ಮಕ್ಕಳ ಮೇಲೆ ಅಂತ ಕೇಳಿದ್ರೆ, ಒಬ್ಬ ತಾಯಿ ಮಕ್ಕೊಂಡಿದ್ದಂತ ಒಂದು ಗುಡಿಸಲ್ದಾಗ ಮಕ್ಕೊಂಡಿದ್ಲು. ಒಂದು ಮುರುಕು ಗುಡಿಸ್ಲದು, ಬೆಳದಿಂಗಳ ಬೆಳಕು ಬಿದ್ದಿತ್ತು, ಮ್ಯಾಲೆ ಪತ್ರ ಹಾಕಿದ್ಲು. ಆ ಪತ್ರದಾಗಿಂದ ಬೆಳದಿಂಗಳ ಕಿರಣಗಳು ಒಳಗೆ ಬಿದ್ದಿದ್ದು. ಮೂಲ್ಯಾಗ ಲಾಟನ್ ಹಚ್ಚಿಟ್ಟಿದ್ಲು, ಚಮಣ ಹಚ್ಚಿಟ್ಟಿದ್ಲು. ಮನ್ಯಾಗ ಎಷ್ಟು ಮಕ್ಕಳು ಹುಟ್ಟಿದ್ವು ಅಂತ ಕೇಳಿದ್ರೆ 11 ಮಕ್ಕಳು ಹುಟ್ಟಿದ್ವಂತೆ ಆಕೆ ಹೊಟ್ಟೆಗೆ. ಎಷ್ಟು? 11. ಒಂದು ಡಜನಿಗೆ ಒಂದ ಕಡಿಮೆ. 11 ಮಕ್ಕಳು ಹುಟ್ಟಿದ್ವು. ಆ 11 ಮಕ್ಕಳಿಗೆ ಹಾಸ್ಕೊಳಕ್ಕೆ ಹಾಸಿಗೆ ಇರಲಿಲ್ಲ. ತನ್ನ ಮರ್ಯಾದೆ ಮುಚ್ಕೊಳ್ಳೋಕಷ್ಟು ಹಾಸಿಗೆ ಬಿಟ್ಟು ಇಡೀ ಉಟ್ಕೊಂಡಿದ್ದು ಸೀರಿತ್ತಲ್ಲ, ಸೀರಿನ ಉದ್ದಕ್ಕೆ ಹಾಸಿದ್ಲಂತ. ಗುಡಿಸಲ್ದಾಗ ಉದ್ದಕ್ಕೆ ಹಾಸಿದ್ಲು. ಸಣ್ಣದು ಅದಕ್ಕೆ ದೊಡ್ಡದು, ಅದಕ್ಕೆ ದೊಡ್ಡದು, ಅದಕ್ಕೆ ದೊಡ್ಡದು, ಅದಕ್ಕೆ ದೊಡ್ಡದು, ಅದಕ್ಕೆ ದೊಡ್ಡದು. ಎಷ್ಟು ಮಕ್ಕಳು ಮಕ್ಕೊಂಡಿದ್ವು ಆಕಿ ಪಕ್ಕದಾಗಿಂದ? ಎಷ್ಟು ಮಕ್ಕೊಂಡಿದ್ವು? 11 ಮಕ್ಕಳು ಮಕ್ಕೊಂಡಿದ್ವು. ರಾತ್ರಿ ಆಕಿಗೆ 12ಕ್ಕೆ ಎಚ್ಚರ ಆಯ್ತಂತ. 11 ಮಕ್ಕಳು ಹಡಿದ ಬಳಿಕ ರಾತ್ರಿ ಎಚ್ಚರ ಆಯ್ತು. ಮಕ್ಕಳನ್ನೆಲ್ಲ ನೋಡ್ತಾಳೆ. ನೋಡಿ ಅಂತಾಳೆ, ಎಲ್ಲ ಮಕ್ಕಳು ನಿದ್ದೆ ಒಳಗೆ ಭಾಳ ಜೋರಿ ನಿದ್ದೆ ಹತ್ತದ. ತಾಯಿ ಕಳ್ಳ ಎದ್ದು ಕುಂತಾಳೆ. ಎದ್ದು ಕುಂತು ಎಲ್ಲ ಮಕ್ಕಳು ನೋಡ್ತಾಳೆ. ಕಣ್ಣಾಗ ನೀರು ಬರಾಕತ್ತಾವು. ಕಣ್ಣಾಗ ಬಳ 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 ನೀರು ಬರಾಕತ್ತಾವು. ಏನು ವಿಚಾರ ಮಾಡಾಕತ್ತಾಳ ಅಂತ ಕೇಳಿದ್ರೆ, ಕಣ್ಣಾಗ ನೀರಿನ ಜೊತೆಗೆ ಮತ್ತೊಂದು ವಿಚಾರ ಮಾಡಾಕತ್ತಾಳ. ಲಾಸ್ಟ್ ಮಗು ಮಕ್ಕೊಂಡಿತ್ತಲ್ಲ ದೊಡ್ಡದು, ಒಂದೇದ್ದು, ಆ ಮಗುವಿನ ದಾಟಿ ಇನ್ನೊಂದಿಷ್ಟು ಏನಿತ್ತಲ್ಲೇ? ಏನಿತ್ತು ಅಲ್ಲೇ? ಜಗ ಇತ್ತು. ಸೀರೆ ಸೆರಗ ಇರ್ತೈತಿಲ್ಲ ಅವರ ಸೀರೆದು ಸೆರಗ್ ಮಾತ್ರ ಖಾಲಿ ಇತ್ತು. ಇನ್ನೂ ಇಷ್ಟುದ್ದ ಇರ್ತದೆ. ಆಕಿ ದೇವರಲ್ಲಿ ಬೇಡಾಕತ್ತಿದ್ಲಂತ. ಒಮ್ಮೆ ಹೊಟ್ಟೆ ಹಿಡ್ಕೊತಾಳ, ಒಮ್ಮೆ ಮ್ಯಾಲೆ ನೋಡ್ತಾಳ. ಬೇಡಾಕತ್ತಿಲ್ಲಂತ. ಪರಮಾತ್ಮ 11 ಮಕ್ಕಳು ಕೊಟ್ಟಿದ್ದಿ, ಇನ್ನೂ ಒಬ್ಬ ಮಲ್ಕೊಳಕ್ಕೆ ಇನ್ನೂ ಸೆರಗ್ ಖಾಲಿ ಐತಿ, ಇನ್ನೊಂದು ಯಾಕೆ ಕೊಡುವಲ್ಲಿ ಅಂತ ಹೇಳಿ ಬೇಡ್ತಾಳಂತ. ಅಲ್ಲ, ತಾಯಿ ಕಳ್ಳ ಹಂಗಿರ್ತದೆ. ಅಮ್ಮ ಎಂಬ ಮಾತಿನಲ್ಲಿ ಏನಿದೆ? ಅಮ್ಮ ಎಂಬ ಮಾತಿನಲ್ಲಿ ಏನಿದೆ ಅಂತ ಕೇಳಿದ್ರೆ ಸ್ವರ್ಗ. ತಂದೆಯ ನೆನೆದಾರ ತಂಗೂಳ ಬಿಸಿಯಾತ ಗಂಗಾದೇವಿ, ನನ್ನ ಹಡದವನ ನೆನೆದಾರ ಮಾಸಿದ ತಲೆಯೋ ಮಡಿಯಾಯ್ತು. ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಸಿ ಕುಂತಾಳ ಹಡದವ್ವ ತವರಾಗ ವಿಶ್ವನಾಥಗ ಸರಿಸಮ. ನೋಡ್ರಿ ಹೆಂಗೆ ಹೇಳ್ತಾರೆ. ನಮ್ಮವ್ವ ಹೋಗಿ ಪಾದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಅಂತ ಕೇಳಿದ್ರೆ ಕಾಶಿ ವಿಶ್ವನಾಥಗೆ ನಮಸ್ಕಾರ ಮಾಡ್ದಂಗೆ, ಕಾಶಿ ವಿಶ್ವನಾಥಗೆ ನಮಸ್ಕಾರ ಮಾಡ್ದಂಗೆ ಅಂತ. ತಾಯಿಗಷ್ಟು ಬೆಲೆ ಇರ್ತದೆ. ಹಂಗಿಲ್ಲೇ ಪಾರ್ವತಮ್ಮನವ್ರು ಏನು ಮಾಡಾಕತ್ತಾರ ಅಂತ ಕೇಳಿದ್ರೆ ಹೇಳ್ಯಾರ, ನನಗೆ ಮಗನ ಕೊಡಬೇಕು ಕೊನೆಗೆ ಅಂತ ಹೇಳಿರ್ತಾರೆ. ಇತ್ತ ಗುರುಪಾದಯ್ಯ ಮನೆಯಾಗಿರೋ ಮುಂದೆ ಒಂದು ದಿನ ಏನಾಗ್ತದ ಅಂತ ಕೇಳಿದ್ರೆ ಭಯಂಕರ ಜ್ವರ ಬರ್ತಾವ. ಮನ್ಯಾಗ ಭಯಂಕರ ಜ್ವರ ಬರ್ತಾವು. ಎಲ್ಲ ಕಡೆ ತೋರಿಸ್ತಾರೆ, ಆರಾಮಾಗೋದಿಲ್ಲ. ಒಟ್ಟೊಟ್ಟ ಆರಾಮಾಗಂಗಿಲ್ಲ ಮಗುವಿಗೆ. ಎಲ್ಲ ಕಡೆ ತೋರಿಸಿ ನೋಡ್ತಾರೆ, ಏನೆಲ್ಲ ಮಾಡ್ತಾರೆ, ಆರಾಮಾಗೋದಿಲ್ಲ. ಆರಾಮ ಆಗ್ಲಾರ್ದಾಗ ವಿಚಾರ ಮಾಡ್ತಾರೆ ಇಬ್ರು, ಚನ್ನಬಸಯ್ಯನವರು ಪಾರ್ವತಮ್ಮನವರು ವಿಚಾರ ಮಾಡ್ತಾರೆ. ಎಲ್ಲ ಕಡೆ ತೋರಿಸಿದ್ರು ಆರಾಮಂಗಿಲ್ಲ, ಕಣ್ಣು ಬೆಳಗಾಗತ್ತವು. ಏನು ಮಾಡೋದು? ಗುಡ್ಡದ ಮಾಂತನ ಹತ್ರ ಒಯ್ಯೋಣ ಅಂತ ಹೇಳ್ತಾರೆ. ಹೊತ್ಕೊಂಡು ಮಗನ ಹೆಗಲ ಮ್ಯಾಗ ಹಾಕೊಂಡು ಒಂದು ಬಂಡಿಗೆ ಕಟ್ಕೊಂಡು ಚಕ್ರಿಯೊಳಗೆ ಗುರುಪಾದಯ್ಯನನ್ನ ಮಲಗಿಸ್ಕೊಂಡು ಇಬ್ರು ಎಲ್ಲಿಗೆ ಹೊಕ್ಕಾರ ಅಂತ ಕೇಳಿದ್ರೆ, ಎಲ್ಲಿಗೆ ಹೊಕ್ಕಾರ? ಗುಡ್ಡದ ಮಹಾಂತನಲ್ಲಿಗೆ ಹೋಗ್ತಾರೆ. ಮಹಾಂತ ಸ್ವಾಮಿಗಳು ಗುರುಪಾದಯ್ಯನನ್ನು ನೋಡ್ತಾರೆ. ನೋಡ್ರಿ ಚನ್ನಬಸಯ್ಯನವರ, ಪಾರ್ವತಮ್ಮನವರ, ಇವ ಎಷ್ಟು ದಿವಸ ನಿಮ್ಗೆ ದಕ್ತಾನ ಅಂತ ಕೇಳಿದ್ರೆ, ಇವ ನನ್ನ ಪಾದ ಸನ್ನಿಧಾನದಲ್ಲಿ ನೀವು ಬಿಟ್ಟು ಹೋದ್ರೆ ಇವ ಬದುಕಿರ್ತಾನ, ಇಲ್ಲಂದ್ರೆ ಬದುಕಿರಂಗಿಲ್ಲ ಅಂತ ಹೇಳ್ತಾರೆ. ಯಾರು? ಗುಡ್ಡದ ಮಹಾಂತ ಸ್ವಾಮಿಗಳು ಹೇಳ್ತಾರೆ. ಇವನ್ನ ನೀವು ಇಲ್ಲಿ ಬಿಟ್ಟು ಹೋಗ್ಬೇಕು,
ಬಿಟ್ಟು ನೀವು ಮರಳಿ ಗುಂದಿಗೆಗೆ ಹೋಗ್ಬೇಕು ಅಂದ್ರೆ ಬದುಕ್ತಾನ, ಇಲ್ಲಂದ್ರೆ ಬದುಕೋದಿಲ್ಲ. ಇವ ಏನ್ ಅಕ್ಕನ ಬಿಡ್ಲಿಲ್ಲ, ಕರ್ಕೊಂಡು ಹೋದ್ರೆ ಬಿಟ್ಟು ಹೋಗ್ರಿ ಅಂತಾರೆ. ಇಬ್ರು ವಿಚಾರ ಮಾಡ್ತಾರ. ಒಂದು ಅರಗಳಿಗೂ ಮಗನನ್ನ ಬಿಟ್ಟಿರ್ಲಾರ್ದಂತ ಪಾರ್ವತಮ್ಮ ಅಂತಾಳ, ಹೆಂಗ್ ಬಿಟ್ಟು ಹೋಗ್ಲಿ ಮಗನನ್ನ? ನನ್ನ ಪರುಷ ಬಟ್ಟಲವನ್ನ ಇಲ್ಲಿ ಬಿಟ್ಟು ಹೋಗಲೇ ಗುರುವೇ, ಹೆಂಗ್ ಬಿಟ್ಟು ಹೋಗ್ಲಿ? ನನ್ನ ಇದ್ದ ಮಗನನ್ನ ಹೆಂಗ್ ಬಿಟ್ಟು ಹೋಗ್ಲಿ ಅಂತಾಳ. ಜೀವ ಚಿಟುಬುರಿಸ್ತದೆ, ಬಿಡಾಕ್ ಮನಸ್ಸಿರೋದಿಲ್ಲ. ಗುರುವಿನ ಆಜ್ಞೆಯನ್ನು ಮೀರಾಕ್ ಬರಂಗಿಲ್ಲ. ಗಟ್ಟಿ ಮನಸ್ಸು ಮಾಡ್ತಾಳೆ, ಮನಸ್ಸು ಕಲ್ಲು ಮಾಡ್ತಾಳೆ, ಬಿಡಾಕ್ ಮನಸ್ಸಿರಂಗಿಲ್ಲ. ದೃಷ್ಟಿಸಿ ನೋಡ್ತಾಳೆ ಮಗನನ್ನ. ಕಣ್ಣ ಹರ್ಕೊಂಡು ತಿನ್ನಾಕತ್ತವೋ ಏನೋ ಅನ್ನರ್ಗತೆ ನೋಡ್ತಾಳೆ ಮಗನನ್ನ. ದೃಷ್ಟಿಸಿ ನೋಡ್ಯಪ್ಪ ಆಗ್ಲಿ ಅಂತೇಳಿ ಬಿಟ್ಟು ಇಬ್ರು ಗಂಡ ಹೆಂಡತಿ ಗುಂದಿಗೆಗೆ ಬರ್ತಾರ. ಅಲ್ಲಿ ಗುರುಪಾದಯ್ಯ ಎಲ್ಲಿ ಬೆಳೆಯಕತ್ತಾನಂತ ಕೇಳಿದ್ರೆ, ಗುಡ್ಡದ ಮಹಾಂತ ಶಿವಯೋಗಿಗಳ ಆಶ್ರಯದಲ್ಲಿ ಬಹಳ ಸುಂದರವಾಗಿ ಮಗು ಬೆಳಿಲಿಕ್ಕೆ ಆರಂಭ ಆಗಿದೆ. ಜಗವು ನಿನಗೆ